ಇನ್ನು ಬಿಜೆಪಿ ಅಭ್ಯರ್ಥಿ ಜೊತೆ ಸಿದ್ದರಾಮಯ್ಯ ಡೀಲ್ ಮಾಡಿಕೊಂಡಿದ್ದಾರೆ ಅಂತ ಸಿಎಂ ಇಬ್ರಾಹಿಂ ಗಂಭೀರ ಆರೋಪವನ್ನು ಮಾಡ್ತಾ ಇರೋದು ಸಿದ್ದರಾಮಯ್ಯನವರ ವಿರುದ್ಧವಾಗಿ. ಬಿಜೆಪಿ ಅಭ್ಯರ್ಥಿ ಜೊತೆ ಸಿದ್ದರಾಮಯ್ಯ ಡೀಲ್ ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಸಿಎಂ ಇಬ್ರಾಹಿಂ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಲೆಹರ್ ಸಿಂಗ್ ಜೊತೆ ಸಿದ್ದರಾಮಯ್ಯ ಡೀಲ್ ಅಂತ ಸಿಎಂ ಇಬ್ರಾಹಿಂ ಹೇಳ್ತಾ ಇರೋದು. ಲೆಹರ್ ಸಿಂಗ್ ಬಿಜೆಪಿ ಅಭ್ಯರ್ಥಿ ಅಲ್ಲ, ಯಡಿಯೂರಪ್ಪ ಅಭ್ಯರ್ಥಿ ಅನ್ನೋದು. ಯಡಿಯೂರಪ್ಪ ಸಿಎಂ ಆಗೋಕೆ ಯಾರ ಕಾರಣ? ಸಿದ್ದರಾಮಯ್ಯ ವಿರುದ್ಧ ಇಬ್ರಾಹಿಂ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಜಯರಾಮ್ ರಮೇಶ್ ಫಸ್ಟ್ ನಮ್ದು ಅಲ್ಲ, ಮನ್ಸೂರ್ ಅಲಿ ಖಾನ್ ಫಸ್ಟ್. ಈಗಲೂ ಮಾಡಿ ಆಗತ್ತೆ. 45 ಅಲಾಟ್ ಮಾಡಿಬಿಡಿ. ಪ್ರಶ್ನೆ ಇರಲ್ಲ. ಮುಸ್ಲಿಂ ಸೋಲೋ ಪ್ರಶ್ನೆ ನಿಮ್ಮ ಕೈಲಿ ಇದೆಯಲ್ಲಪ್ಪ. ಇದು ಯಾರು ಲೋಲಿಪೊಪ್ಪು ಚಿಕ್ಕಮಂಗ್ಳೂರ್ನವ್ರು? ಇವ್ರು ನಮ್ಮ ರಾಜ್ಯದವರಲ್ಲ. ಇವು ಆಲ್ರೆಡಿ ಒಂದ್ಸಲ ನೀವು ಕೊಟ್ಟಾಗಿದೆ. ಕೇಳಂಗಿಲ್ಲ ಅಂತ ದಿನ ದಿನ ಕಳೆದಂತೆ ನಿಮಗೆ ಚರಿತ್ರೆಗಳು ಮುಂದೆ ಬರುತ್ತವೆ, ಕಾದು ನೋಡಿ. ಲೆಹರ್ ಸಿಂಗ್ ಬಿಜೆಪಿ ಕ್ಯಾಂಡಿಡೇಟ್ ಅಲ್ಲ, ಯಡಿಯೂರಪ್ಪನ ಕ್ಯಾಂಡಿಡೇಟ್. ಬೊಮ್ಮಾಯಿ ಕ್ಯಾಂಡಿಡೇಟು ಅಲ್ಲ, ಯಡಿಯೂರಪ್ಪನ ಕ್ಯಾಂಡಿಡೇಟ್ ಅಲ್ವಾ? ಇಲ್ದ ಮತ್ತೆ ಯಡಿಯೂರಪ್ಪನ ಮೇಲೆ ಪ್ರೀತಿ ಇಲ್ದಿದ್ರೆ ಚೀಫ್ ಮಿನಿಸ್ಟರ್ ಆಗ್ತಿದ್ರ? ಯಡಿಯೂರಪ್ಪ ಇಷ್ಟು ಬೇಗ ಹೋಗ್ತಾರೆ ಅಂತ ತಿಳ್ಕೊಂಡಿಲ್ಲ. ಅವ್ರು ಅಳ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಯಡಿಯೂರಪ್ಪ ಹೋಗಿದ್ದಕ್ಕೆ ಈಗಲೂ ಅನೇಕ ಜನ ಅಳ್ತಾ ಇದ್ದಾರೆ. ಹೋಗ್ಬಿಟ್ಟಲ್ಲ ನನ್ನ ಗಂಡ, ನಿನಗೆ ತಂದಿದ್ವಿ ನಾವು 12 ಜನ ಬಾಂಬೆಯಲ್ಲಿ ಕಳಿಸಿ. ಹಾ, ಅದನ್ನ ಶಿವಕುಮಾರಿಗೆ ಕೇಳಿ, ಶಿವಕುಮಾರಿಗೆ ಕೇಳಿ. ಅವ್ರು ಹೇಳ್ತಾರೆ. ನಾನು ಹೇಳಲ್ಲ. ದೊಡ್ಡ ಮಾತು, ದೊಡ್ಡವರು. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ಳೋಣ. ನಮ್ಮ ಪ್ರತಿನಿಧಿ ರವೀಶ್ ಲೈವ್ ನಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ರವೀಶ್, ಇಲ್ಲಿ ಒಂದು ಹಂತಕ್ಕೆ ತಲುಪುತ್ತೆ, ಒಂದು ಕನ್ಕ್ಲೂಷನ್ಗೆ ಬರುತ್ತೆ ಅಂತ ಹೇಳಿದ್ರೆ, ಇಲ್ಲ ಬೇರೆನೇ ಹಾದಿಯನ್ನ ಪಡೆದುಕೊಳ್ತಾ ಇದೆ ಅಂತ ಈ ರಾಜ್ಯಸಭೆ ಚುನಾವಣಾ ಅಖಾಡ? ಚೈತ್ರ, ಖಂಡಿತವಾಗಿ ಕೂಡ 2016 ಜೂನ್ 12ನೇ ತಾರೀಕು ರಾಜ್ಯಸಭಾ ಚುನಾವಣೆ ನಡೆದಿತ್ತು. ಇದೇ ಸಂದರ್ಭದಲ್ಲೂ ಕೂಡ ಜಮೀರ್ ಅಹಮದ್ ಮತ್ತು ಚೆಲುವರಾಯಸ್ವಾಮಿ ಸೇರಿದಂತೆ 7 ಮಂದಿ JDSನಿಂದ ಬಂಡಾಯ ಮಾಡಿದಂಥ ಸಂದರ್ಭದಲ್ಲಿ ಕ್ರಾಸ್ ಔಟನ್ನು ಮಾಡಿದರು. ಆ ಸಂದರ್ಭದಲ್ಲಿ ದೇವೇಗೌಡರು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಕಾಂಗ್ರೆಸ್ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥದ್ದು ಕುದುರೆ ವ್ಯಾಪಾರ ಅಲ್ಲ, ಕತ್ತೆ ವ್ಯಾಪಾರ ಅನ್ನೋದು ಕೂಡ ಆ ಒಂದು ಸಂದರ್ಭದಲ್ಲಿ ಸಿಡಿಮಿಡಿಗೊಂಡಿದ್ರು. ಈಗ ಮತ್ತೆ ಅದು ರಿಪೀಟ್ ಆಗುತ್ತಾ ಅನ್ನೋದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲೇ ಚರ್ಚೆ ಆಗ್ತಾ ಇದೆ. ಅದಕ್ಕೆ ಒಂದು ರೀತಿಯಲ್ಲಿ ಇಂಬು ನೀಡುವಂತೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಈಗ ಅದೇ ಮಾತನ್ನು ಹೇಳಿದ್ದಾರೆ. ಆತ್ಮಸಾಕ್ಷಿಗೆ ಅನುಗುಣವಾಗಿ ಮತವನ್ನು ಹಾಕ್ತಾರೆ ಅಂತ. ಹಾಗಾಗಿ ಎಷ್ಟು ಪ್ರಮಾಣದಲ್ಲಿ ಆಗ್ತಾರೆ ಅನ್ನೋ ಆಧಾರದ ಮೇಲೆ ಎಲ್ಲವೂ ಕೂಡ ಡಿಸೈಡ್ ಆಗುತ್ತೆ ಅಂತಲೇ ಕೂಡ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಯಾಕೆಂದರೆ ಕಾಂಗ್ರೆಸ್ ಮೊದಲ ಅಭ್ಯರ್ಥಿಗೆ 45 ಮತಗಳನ್ನು ಹಾಕಿಸ್ಕೊಂಡ್ರೂ ಕೂಡ ಅವರ ಬಳಿ ಉಳಿಯುವಂಥದ್ದು 25 ಮತಗಳು. ಹಾಗಾಗಿ BJP ಮತ್ತು JDS ಅನ್ನು ದಾಟು ಹೋಗಬೇಕು ಅಂದರೆ ಕನಿಷ್ಠ ಪಕ್ಷ ಅವರಿಗೆ 7 ಮತಗಳು ಒಂದು ರೀತಿಯಲ್ಲಿ ಕ್ರಾಸ್ ವೋಟ್ ಆಗಬೇಕಾಗತ್ತೆ. ಹಾಗಾಗಿ ಆ 7 ಜನ ಏನಾದರೂ ಆತ್ಮಸಾಕ್ಷಿಗನುಗುಣವಾಗಿ ಮತ ಹಾಕುವಂಥವ್ರು BJPಲಿದ್ದಾರೋ ಅಥವಾ JDSಲಿದ್ದಾರೋ ಅಂತ. ಆದರೆ ಈಗ ಬರ್ತಾ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಎಲ್ಲ ಒಂದು ಕಡೆ JDSನಲ್ಲಿ ಅಸಮಾಧಾನಿತಗೊಂಡಿರ್ತಕ್ಕಂಥ ಕೆಲ ಶಾಸಕರು ಕಾಂಗ್ರೆಸ್ನ ಕದವನ್ನು ಈಗಾಗಲೇ ತಟ್ಟಿದ್ದಾರೆ. ಹಾಗಾಗಿ ಅಂಥವ್ರು ಏನಾದರೂ ಕ್ರಾಸ್ ಔಟನ್ನು ಮಾಡುವಂಥ ಚಾನ್ಸಸ್ ಜಾಸ್ತಿ ಇದೆ ಅನ್ನೋದ್ರ ಬಗ್ಗೆ ಬೇರೆ ಬೇರೆ ರೀತಿಯ ಚರ್ಚೆಗಳಾಗ್ತಾ ಇದೆ. ಆದರೆ ಜೂನ್ 10ರಂದು ಎಲ್ಲದಕ್ಕೂ ಕೂಡ ಒಂದು ರೀತಿಯಲ್ಲಿ ಸ್ಪಷ್ಟತೆ ಸಿಗುತ್ತೆ. ಆದರೆ ಈಗ ತಕ್ಷಣಕ್ಕೆ ಇರ್ತಕ್ಕಂಥದ್ದು BJP ಒಂದು ರೀತಿಯಲ್ಲಿ ನಾವು ಗೆಲ್ಲಬಹುದು ಅನ್ನೋ ಒಂದು ಆತ್ಮವಿಶ್ವಾಸದಲ್ಲೇ ಇದೆ. ಯಾಕೆಂದರೆ ಕಾಂಗ್ರೆಸ್ ಮತ್ತು JDS ಇದೇ ರೀತಿ ತಮ್ಮ ಜಗಳವನ್ನು ಮುಂದುವರಿಸ್ತಾ ಇದ್ದಾದರೆ ಖಂಡಿತವಾಗಿಯೂ ಕೂಡ ಅದು ಒಂದು ರೀತಿಯಲ್ಲಿ ಪ್ಲಸ್ ಆಗುತ್ತೆ ಅಂತ. ಅಂದರೆ 45 ಮತಗಳನ್ನು ಮೊದಲ ಅಭ್ಯರ್ಥಿ 2ನೇ ಅಭ್ಯರ್ಥಿಗೆ ಹಾಕಿಸ್ಕೊಂಡ್ರೂ ಕೂಡ ಆ ನಂತರ BJP ಬಳಿ 32 ಮತಗಳು ಉಳಿಯುತ್ತೆ. ಜೊತೆಗೆ ಹೆಚ್ಚುವರಿ ಅಂದರೆ 2ನೇ ಪ್ರಾಶಸ್ತ್ಯದ ಮತಗಳು ಸುಮಾರು 90 ಮತಗಳು ಸಿಗುತ್ತೆ. ಹಾಗಾಗಿ ಅದರ ಆಧಾರದ ಮೇಲೆ ನಮ್ಮ ಗೆಲುವು ನಿಶ್ಚಿತ ಅಂತಲೂ ಕೂಡ BJPಯವರು ಒಂದು ರೀತಿಯಲ್ಲಿ ಗೆಲುವಿನ ನಗೆ ಬೀರೋದಕ್ಕೆ ಆತ್ಮವಿಶ್ವಾಸದಲ್ಲೇ ಇದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ ಕೂಡ ಒಂದು ರೀತಿಯಲ್ಲಿ ಇದನ್ನ ನೆಚ್ಕೊಂಡಿರ್ತಕ್ಕಂಥದ್ದು ಕ್ರಾಸ್ ವೋಟಿಂಗ್ ಅನ್ನ. ಹಾಗಾಗಿ ಅದು ಎಷ್ಟರ ಮಟ್ಟಿಗೆ ಆಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಕಡೆಗಳಿಗೆ ಏನಾದರೂ ದೇವೇಗೌಡರು ದೆಹಲಿ ಮಟ್ಟದಲ್ಲಿ ಮ್ಯಾಜಿಕ್ ಮಾಡಿ ಒಂದು ರೀತಿಯಲ್ಲಿ ಕಾಂಗ್ರೆಸ್ನಿಂದಲೇ ಬೆಂಬಲ ಪಡಿತಾರೋ ಅಥವಾ BJPಯಿಂದ ಏನಾದರೂ ಮ್ಯಾಜಿಕ್ ಆಗಿ JDSಗೆ ಬೆಂಬಲ ಕೊಡುತ್ತೋ ಅಥವಾ JDS ಅಥವಾ ಕಾಂಗ್ರೆಸ್ಗೆ ಏನಾದರೂ ಬೆಂಬಲ ಕೊಟ್ಬಿಡುತ್ತೋ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಹಾಗಾಗಿ ಜೂನ್ 10ರ ತನಕವೂ ಕೂಡ ಈ ಕ್ಲೈಮ್ಯಾಕ್ಸ್ ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ಚೈತ್ರ, ಥ್ಯಾಂಕ್ ಯು ರವೀಶ್ ಡೀಟೇಲ್ಸ್ಗಾಗಿ.